ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 3,000 ಬೆಳೀತಿರಲಿಲ್ಲ, ಬಟ್ ಒಂದೇ ಒಂದು ಫುಡ್ ಹಾಕಿರ್ತಾರೆ, ಒಂದೇ ಒಂದು ಹನಿ ನೀರು ಹಾಕಿರ್ತಾರೆ ಒಳಗೆ. ಹಾಕಿದಾಗ ಇಡೀ ಫಂಕ್ಷನ್ ನೀವು ಥಿಂಕ್ ಮಾಡ್ತೀರಾ, ಎಲ್ಲರೂ ಊಟ ಮಾಡಿದ್ರೆ ನಾವು ಊಟ ಮಾಡಿದ್ರೆ ಹೀಗೇನ್ ಮಾಡಬೇಕಾಗಿರುತ್ತೆ ಅಲ್ಲ. ಬಟ್ ಅದು ಏನಾಗಿರ್ತದೆ, ಮಂತ್ರ ರೆಡಿ ಆಗಿರ್ತದೆ, ನಿಮ್ಗೋಸ್ಕರವೇ ಅಲ್ಲಿ ಸಿದ್ಧವಾಗಿರ್ತದೆ. ಬೇರೆ ಊಟ ಮಾಡೋದು ಎಫೆಕ್ಟ್ ಆಗಲ್ಲ. ಕೇಳಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಾನು ಎಲ್ಲ ಒರಿಸ್ಸಾ ಕಡೆ, ವೆಸ್ಟ್ ಬೆಂಗಾಲ್ ಕಡೆ, ಆ ಕಡೆ ಎಲ್ಲ ನಾನು ಉಳಿದು ಬಂದಿದ್ದೀನಿಲ್ಲ, ಅದ್ರ ಅನುಭವ ನಿಮ್ಗೆ ಹೇಳ್ತೇನೆ. ಹಲ್ಲೆಲೂಯಾ. ಸೊ ಆವಾಗ ಎಲ್ಲರೂ ಊಟ ಮಾಡಿದ್ರೆ ನನಗೆ ಯಾಕೆ ಎಫೆಕ್ಟ್ ಆಗಕ್ಕೆ ಸಾಧ್ಯ? ಇಷ್ಟು ಜನ ಎಲ್ಲ ಊಟ ಅದೇ ಮಾಡ್ತಾ ಇದ್ದಾರೆ, ನಾನು ಅದೇ ಮಾಡ್ತಾ ಇದ್ದೀನಿ ಅಲ್ಲ. ಸೊ ಬಟ್ ನನಗೆ ಯಾಕೆ ಅಂದ್ರೆ ಸೈತನ್ ಏನ್ ಮಾಡಿರ್ತದೆ, ನಿಮ್ಮ ಹೆಸರಿನ ಮೇಲೆ ಬಂದಿರ್ತದೆ, ನಿಮ್ಮ ಹೆಸರಿನ ಮೇಲೆ ಅದು ಹಾಕಿರ್ತಾರೆ. ಆ ನೀರಾಗ್ಲಿ ಅಥವಾ ಫುಡ್ ಆಗ್ಲಿ ಹಾಕಿರುವುದರಿಂದ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವ್ರ ಮೇಲೆ ಅಟ್ಯಾಕ್ ಆಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲರು ಅನ್ನಪಾನಗೋಸ್ಕರನೇ ದೇವರು ವಿರುದ್ಧ ಹೋಗಿರುವಂತ ತಿನ್ನಗೋಸ್ಕರ. ಹಲ್ಲೆಲೂಯಾ. ಅದಕ್ಕಾಗಿ ತಿನ್ನಗೋಡ ಕೂಡ ಕೇರ್ಫುಲ್ ಆಗ್ತದೆ. ದೇವರಿಂದ ಶಾಪಕ್ಕೆ ಒಳಗಾಗುವ ದೇವರು ಆಗ್ತದೆ. ಗುಣ ಹುಟ್ಟೋದ್ರಿಂದ ಅನ್ನಪಾನ ತಿನ್ನಲು ಒಂದು ಆಸೆಯಿಂದ ದೇವರ ಆಶೀರ್ವಾದದಿಂದ ಶಾಪಕ್ಕೆ ಒಳಗಾಗುವ ದೇವರು ಆಗ್ತದೆ ಇಲ್ಲ. ಸೊ ಅದಕ್ಕಾಗಿ ಇವತ್ತು ನೀವು ಆರಾಧಿಸುವಂತ ದೇವರು ಏನ್ ಮಾಡ್ತಾರೆ ಅಂತ ದೇವರು ವಾಕ್ಯ ಹೇಳ್ತಂದ್ರೆ, ನಿಮ್ಮ ಒಳಗಡೆ ರೋಗ ಇವತ್ತು ನಡೀತಾ ಇದೆ ಅಂತಂದ್ರೆ ಈ ನೀರು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಒಳಗಡೆ ಸೀಕ್ರೆಟ್ ಪ್ಲೇಸ್ ಆದಂತ ಯೂಟ್ರಸ್ ಒಳಗಡೆ, ಪ್ಲೆಸೆಂಟಾ ಒಳಗಡೆ, ಓರಿ ಒಳಗಡೆ, ಥೈರಾಯ್ಡ್ ಒಳಗಡೆ, ಪ್ರತಿಯೊಂದು ಬ್ರೈನ್ ಒಳಗಡೆ ಕೂಡ ಈ ನೀರು ಎಂಟ್ರಿ ಆಯ್ತಂದ್ರೆ ನೀವು ಕಂಪ್ಲೀಟ್ ಹೀಲಿಂಗ್ ಆಗ್ಬಿಡ್ತೀರಿ. ಹಲ್ಲೆಲೂಯಾ. ಈ ನೀರನ್ನು ಪದ ಏನು ಮಾಡ್ತಂದ್ರೆ ತಲೆಯಿಂದ ಅಂಗದವರೆಗೂ ಸಪ್ಲೈ ಆಗ್ತಾ ಇದೆ. ಹಲ್ಲೆಲೂಯಾ. ಅದಕ್ಕೆ ಈ ನೀರು ದೇವರು ಏನ್ ಮಾಡಿದ್ರಂತೆ, ಆಶೀರ್ವಾದ ಮಾಡಿದ್ರಂತೆ. ಹಲ್ಲೆಲೂಯಾ. ಅದಕ್ಕಾಗಿ ಯೋಹಾನನ ಸುವಾರ್ತೆ 4:14 ವಾಕ್ಯ ಓದ್ರಿ. ಇಲ್ಲಿ ಒಂದು ಸಾಮಾನ್ಯ ಸ್ತ್ರೀ ವಿಷಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ತೆಗೆದಿರುವ ವಾಕ್ಯ, ನಾನು ಕೊಡುವಂತ ನೀರನ್ನು ಯಾರಾದರೂ ಕುಡಿದ್ರೆ ಅವ್ರಿಗೆ ಏನಾಗೋದಿಲ್ಲ ಅಂತ ವಾಕ್ಯ ಹೇಳ್ತದೆ, ಎಂದಿಗೂ ಏನಾಗೋದಿಲ್ಲ, ನೀರಡಿಕೆ ಆಗೋದಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ದೇವರು ಕೊಡುವಂತ ನೀರು ನೀವು ಕುಡಿದ್ರೆ ಈ ಲೈಫ್ ಅಲ್ಲಿ ಎಂದಿಗೂ ನೀವು ಹಾಳಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ಯಾವಾಗ ಈ ನೀರು ಕುಡಿತೋ ನಿಮಗೆ ಗೊತ್ತಿಲ್ಲದೆ ಇರುವಂತ ಎಷ್ಟು ತಲೆಯಿಂದ ಶಾಪಗಳು ಬರ್ತಾವೋ, ಎಷ್ಟು ತಲೆಯಿಂದ ನಿಮ್ಮ ಒಳಗಡೆ ರೋಗಗಳು ಬರ್ತಾ ಇದ್ದಾವೋ, ಎಷ್ಟು ಮಾಟ ಮಂತ್ರದಿಂದ ಊಟದಿಂದ ಬಂದಿದ್ದಾವೋ ಅವೆಲ್ಲ ಕೂಡ ಏನಾಗಿರ್ತವಂದ್ರೆ ಬಿಡುಗಡೆ ಆಗ್ತಿರ್ತವೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ನಾನು ಕೊಡುವಂತ ನೀರು ಕುಡಿದರೆ ನಿಮಗೆ ಏನಾಗೋದಿಲ್ಲ, ನೀರಡಿಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಕೊಡುವಂತ ನೀರು ಯಾರೆಲ್ಲ ಕುಡಿತಾರೋ ಅವರ ಒಳಗಡೆ ನೀರಡಿಕೆ ಆಗ್ಲಕ್ಕ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕಾಗಿ ಇವತ್ತು ಎಷ್ಟು ಜನ ನೀರುಗಳು ತಂದಿದ್ದೀರಿ, ನಿಮ್ಮ ನೀರುಗಳು ಮೇಲೆ ಎತ್ತರಿ ಇವತ್ತು. ಈ ನೀರುಗಳು ಇವತ್ತು ಬ್ಲೆಸ್ ಆಗ್ತದ. ಈ ನೀರು ನೀವು ಪ್ರತಿ ತಿಂಗಳು ಕುಡಿತಾರೆ ಇರಬೇಕು. ಇದು ಹಾಕ್ಬೇಕು ಫಸ್ಟ್, ಇದು ಕುಡದೆ ಬೇರೆ ನೀರು ಕುಡಿಯಕ್ಕೆ ಸಾಧ್ಯ. ಯಾಕಂದ್ರೆ ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯ ಲಾಸ್ಟ್ ಪ್ರೇ ಮಾಡುವಾಗ ಅದನ್ನು ತಗೊಳ್ಳಿ. 2ನೇ ವಾಕ್ಯ. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಎದ್ರ ಮೇಲೆ ಚಲಿಸ್ತಾ ಇತ್ತಂತ? ಜಲಸಮುದ್ರ, ವಾಟರ್ ಮೇಲೆ ದೇವ್ರ ಪ್ರಸನ್ನತೆ ಇತ್ತು. ಇದು ವಾಟರ್ ಅದ ನೋಡ್ರಿ, ನೀರು, ಇದ್ರಾಗ ದೇವ್ರ ಪ್ರಸನ್ನತೆ ಇತ್ತು. ಹಲೋ, ಕೇಳಿಸ್ಲತ್ತದ? ಯಾಕಂದ್ರೆ ಈ ಎಲ್ಲ ಕತ್ತಲೆ ಇತ್ತು, ದೇವ್ರ ವಾಕ್ಯ ಇರ್ತದೆ. ಏನಂತ ಆದಿಕಾಂಡ ಓದಿಸಿ. ಭೂಮಿಯು ಕ್ರಮ ಇಲ್ಲದೆ ಇತ್ತಂತೆ, ಬರಿದಾಗಿದ್ದಂತೆ, ಆದಿಸಾಗರದ ಮೇಲೆ ಕತ್ತಲಿತ್ತು. ಸೊ ಈ ಬೈಬಲ್ ಹೇಳ್ತದೆ, ಆನ್ ದ ವಾಟರ್ ದ ಗಾಡ್ ಪ್ರೆಸೆನ್ಸ್ ವಾಸ್ ಮೂವಿಂಗ್ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅಂದ್ರೆ ಈ ನೀರಿನ ಮೇಲೆ ದೇವರ ಪ್ರಸನ್ನತೆ ಮೂವ್ ಆಗ್ತಾ ಇತ್ತು. ದೇವರ ಪ್ರಸನ್ನತೆ ಇದ್ರ ಒಳಗಡೆ ಇತ್ತು ದೇವರ ವಾಕ್ಯ. ಹಲ್ಲೆಲೂಯಾ. ಅದಕ್ಕಾಗಿ ನೀರು ಕುಡಿಯುವಾಗ ನಿಮ್ಮ ಒಳಗಡೆ ದೇವರ ಪ್ರಸನ್ನತೆ ಇರುತ್ತೆ. ಈ ನೀರು ಕುಡಿಯುವಾಗ ನಿಮ್ಮ ಒಳಗಡೆ ಇರುವಂತ ಎಲ್ಲ ಅನ್ವಾಂಟೆಡ್ ಸ್ಪಿರಿಟ್ಗಳು ಬಿಟ್ಟು ಹೋಗ್ತವೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಆದಿಸಾಗರ ಮೇಲೆ ಏನಾಗ್ತದೆ,
ಎರಡನೇ ವಾಕ್ಯ ಏನಾಗ್ತಿತ್ತು? ಭೂಮಿಯು ಕ್ರಮವಿಲ್ಲದೆ ಹಾ ಬರಿದಾಗಿಯೂ ಇತ್ತು. ಹಾ ಆದಿಸಾಗರದ ಮೇಲೆ ಕತ್ತಲಿತ್ತು. ಹಾ ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಜಲ ಸಮೂಹ ಮೇಲೆ ಏನಾಗ್ತಾ ಇತ್ತಂತೆ? ಏನಾಯ್ತು? ಸಮೂಹ ಮೇಲೆ ಏನಾಗ್ತಾ ಇತ್ತಂತೆ? ದೇವರ ಆತ್ಮ ಅಂದ್ರೆ ದೇವರು ಚಲನೆ ಮಾಡ್ತಾ ಇದ್ರು. ಈ ನೀರಿನ ಒಳಗಡೆ ದೇವರ ಪ್ರಸನ್ನತೆ ಮೂವ್ ಆಗ್ತಾ ಇತ್ತು. ದೇವರ ಆತ್ಮನು ಮೂವ್ ಆಗ್ತಾ ಇತ್ತು. ನಾವು ದೇವ ಹಾಲೆಲೂಯಾ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಮೇಲೆ ಹತ್ತಿದ್ರೆ ನಿಮಗೆ ಏನಾಗ್ತದೆ ಗೊತ್ತಾಗ್ತದೆ ಅಲ್ಲ? ಹಾಲು ನೋಡಿದ್ರೆ ಗೊತ್ತಾಗ್ತದೆ, ಇದು ಕಾಣಿಸ್ತಾ ಇರ್ತದೆ. ಆದ್ರೆ ಒಳಗಡೆ ನಿಮ್ಮ ಹಾರ್ಟ್ ಒಳಗಡೆ ಆಗ್ಲಿ, ನಿಮ್ಮ ನರ ಒಳಗಡೆ, ನಿಮ್ಮ ಲಿವರ್ ಒಳಗಡೆ, ನಿಮ್ಮ ಕಿಡ್ನಿ ಒಳಗಡೆ ಅಥವಾ ನಿಮ್ಮ ಬ್ರೈನ್ ಒಳಗಡೆ, ನಿಮ್ಮ ತಲೆ ಒಳಗಡೆ ಏನಾದರೂ ಆಗ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತದ? ಯಾವಾಗಲೂ ಬೇರೆ ಹೊರಗೆ ತರ್ತದೋ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ. ಆದ್ರೆ ಈ ವಾಟರ್ ಸೀಕ್ರೆಟ್ ಆದಂತ ಎಲ್ಲ ಸ್ವಸ್ಥತೆ ಮಾಡುವಂತ ಎಲ್ಲ ರೋಗಗಳನ್ನು ಏನ್ ಮಾಡುವುದಾಗಿದೆ? ಸ್ವಸ್ಥತೆ ಮಾಡುವುದಾಗಿದೆ. ಅದಕ್ಕಾಗಿ ಆರ್ಯ ಒಂದು ಸಾಗರದಲ್ಲಿ ಸೃಷ್ಟಿ ಆಗೋಕ್ಕಿಂತ ಮುಂಚಿತವಾಗಿ ಏನಿತ್ತಂತೆ? ಮೊದಲು ಫಸ್ಟ್ ಕತ್ತಲೆ ಇತ್ತು. ಆದರೆ ನೀರಿನ ಮೇಲೆ ಏನ್ ಮಾಡ್ತಾ ಇತ್ತಂತೆ? ಜಲ ಸಮೂಹದ ಮೇಲೆ ದೇವರ ಆತ್ಮವು ಚಲಿಸ್ತಾ ಇತ್ತು. ಇವತ್ತು ದೇವರ ಆತ್ಮನು ನಿಮ್ಮ ಒಳಗಡೆ ಕಾರ್ಯ ಮಾಡ್ತಾರೆ. ಹಾಲೆಲೂಯಾ. ಈ ನೀರು ಕುಡಿಯುವಾಗ ನಿಮ್ಮ ಒಳಗಡೆ ಹೊಸ ಶಕ್ತಿ ಬರುತ್ತದೆ. ನಿಮ್ಮ ನೀರಿನ ಹಾಳು ಮಾಡುವಂತ ಎಲ್ಲ ಸೇರಿ ಒಳಗಡೆ ಇರುವಂತ ಎಲ್ಲ ಬಲಹೀನತೆಗಳನ್ನು ತೆಗೆದು ಹಾಕುವಂತದ್ದಾಗಿದೆ. ಈ ನೀರು ಹಾಕಿ ನೀವು ಮಾಟ ಮಂತ್ರ ಮಾಡ್ಬೋದು, ಊಟ ಹಾಕಿ ನಿಮಗೆ ಮಾಟ ಮಂತ್ರ ಮಾಡ್ಬೋದು, ಏನಾದರೂ ಆಗಿ ನಿಮಗೆ ಮಾಟ ಮಂತ್ರ ಮಾಡಿರುವಂತದ್ದೆಲ್ಲ ಕೂಡ ಇವತ್ತು ಬಿಡುಗಡೆ ಆಗುವಂತದ್ದಾಗಿದೆ. ಹಾಲೆಲೂಯಾ. ಸೊ ಲಾಸ್ಟ್ ಟೈಮ್ ನಾನು ಹೇಳಿದೆ ನೀರಿನ ವಿಷಯದಲ್ಲಿ ಏನಂತ ಹೇಳಿದೆ? ನೀರಿನಿಂದ ಎಲ್ಲ ಬಂಜತನ ಬಿಟ್ಟು ಹೋಗಿತ್ತು ಅಂತ ಹೇಳಿ ಹೋಗ್ತಿತ್ತು. ಕೇಳಿದ್ರ? ಏನ್ ಮಾಡಿತ್ತಂತೆ? ನೀರು ಏನ್ ಮಾಡಿತ್ತಂತೆ? ಬಂಜತನವನ್ನು ತೆಗೆದುಹಾಕಿತು. ಹಾಲೆಲೂಯಾ. ಇವತ್ತು ನಿಮ್ಮ ಒಳಗಡೆ ಇರುವಂತಹ ದುರಾತ್ಮ ಆಗ್ಲಿ, ಅಂಧಕಾರ ಶಕ್ತಿ ಆಗ್ಲಿ, ಎಲ್ಲ ಈ ನೀರಿನಿಂದ ಇವತ್ತು ಬಿಡುಗಡೆ ಆಗುತ್ತೆ. ಹಾಲೆಲೂಯಾ. ಏನ್ ಜನ ನಂಬ್ತೀರಾ? ನಾನು ಬಿಡುಗಡೆ ಆಗ್ತೀನಿ ನೀರು ಕುಡಿಯುವಾಗ. ದೇವ್ರ ಸಮ್ಮುಖ ನನ್ನ ಒಳಗಡೆ ಬರ್ತದೆ ಅನ್ನೋರೆಲ್ಲ ಕೈ ನೋಡ್ಬೇಕು. ಹಾಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಬಾಟಲ್ಗಳು ತಂದಂಥವು ಎಲ್ಲ